ಗುರುಪ್ರಸಾದ್ ಸರ್, ನಾನು ನಿಮ್ಮ ಜೊತೆ ಮಾತಾಡೋದು ಅಥವಾ ನೀವು ಹೇಳೋ ಈ ಕಥೆಗಳನ್ನು ಕೇಳೋದು ಅಥವಾ ಹೇಳೋ ಹಿಸ್ಟ್ರಿಗಳನ್ನು ಕೇಳೋದು ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ತುಂಬ ಕಂಫರ್ಟೇಬಲ್ ಆಗಿ ಕೂತ್ಕೊಂಡಿದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ಇದು ಖಂಡಿತ. ನಾನು ಒಬ್ಬ ಸ್ಟೂಡೆಂಟ್ ಥರ ತುಂಬ ನೀಟಾಗಿ ತುಂಬ ಏನಂತಾರೆ ಏಕಾಗ್ರತೆಯಿಂದ ಕೂತ್ಕೊಂಡಿದ್ದೀನಿ. ಬಟ್ ನಾನು ಒಂದಿಷ್ಟು ಪುಸ್ತಕಗಳ ಬಗ್ಗೆ ಕೇಳಲೇಬೇಕು. ಆ್ಯಕ್ಚುಲಿ ಈ ಹಿಂದೆ ನಾವು ಮಾತಾಡಿರೋ ಪುಸ್ತಕಗಳು ಏನು ಅಂತಂದರೆ ಸಡನ್ಲಿ ಆಗಿರುವಂಥ ಡೆವಲಪ್ಮೆಂಟಿಗೆ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ಬಟ್ ನಾನು ಯಾವಾಗಲೂ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದು ನನ್ನ ಮೋಸ್ಟ್ ಫೇವ್ರೆಟ್ ಒಂದು 5-6 ಪುಸ್ತಕಗಳು ನೀವು ಬರೆದಿರೋದಿದೆ. ಅದರಲ್ಲಿ ಮೊದಲನೇದು ಕೈಗೆ ಬಂದ ತುತ್ತು, ನಿಮ್ಮ ಆತ್ಮಕಥನ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಇದರಲ್ಲಿ ದ ಬೆಸ್ಟ್ ಪಾರ್ಟ್ ಏನಿದೆ ಸರ್? ಕೈಗೆ ಬಂದ ತುತ್ತು ನಾ ಬರೆದಿದ್ದು 2016ರಲ್ಲಿ. ಅಂದರೆ ನಾನು ರಿಟೈರ್ ಆದ 5 ವರ್ಷದ ನಂತರ ನನ್ನದೇ ಆದ ಜೀವನನ ಯಾವ ರೀತಿ ಸ್ಟ್ರಗಲ್, ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಿಂದ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡಿ ಯಾವ ರೀತಿ ವ್ಯಾಲ್ಯೂಗಳನ್ನು ಬೆಳೆಸ್ಕೊಂಡು ನಾನು ಮುಂದೆ ಬಂದೆ. ಒಬ್ಬ ಸಾಧಾರಣ ವ್ಯಕ್ತಿ ಯಾವ ರೀತಿ ಸಾಧನೆ ಏನಾದ್ರು ಮಾಡಬೇಕು ಅಂದರೆ ಸಾಧನೆ ಮಾಡೋಕ್ಕೆ ಸಾಧ್ಯ ಅಂತ ಈ ಜನಕ್ಕೆ ತೋರ್ಸೋಕ್ಕೆ, ಅಂದರೆ ವಿದ್ಯಾರ್ಥಿಗಳಿಗೆ ತೋರ್ಸೋಕ್ಕೆ ಅದನ್ನು ಬರೆದಿದ್ದು. ಯಾಕೆಂದರೆ ತುಂಬ ಜನಕ್ಕೆ ಇವರು IPS ಆದರು, ಇವರೇನೋ ಅಸಾಧಾರಣ ವ್ಯಕ್ತಿ ಅಂತ ಅನ್ಕೊಂಡು. ನಾನು ಅಸಾಧಾರಣ ವ್ಯಕ್ತಿ ಅಲ್ಲ, ನಾನು ಬಹಳ ಸಾಧಾರಣ ವ್ಯಕ್ತಿ, ಬಹಳ ಮಾಮೂಲಿ ವ್ಯಕ್ತಿ. ನಾನು BSc 3 ಸಲ ಫೇಲ್ ಆಗಿ 3rd ಕ್ಲಾಸಲ್ಲಿ ಪಾಸಾದವನು. ಈ ಥರ ನನ್ನಂಥವನು IPS ಹೇಗಾದೆ, ನನಗೆ ವ್ಯಾಲ್ಯೂಗಳು ಹೇಗೆ ಬಂತು ಅಂದರೆ ಜೀವನದಲ್ಲಿ ಬಹಳ ಮುಖ್ಯವಾದ ಮೌಲ್ಯಗಳು. ಆ ಮೌಲ್ಯಗಳು ಹೇಗೆ ಬಂತು, ಅದಕ್ಕೆ ಕಾರಣ ಏನು, ನನ್ನ ಬಾಲ್ಯ ಹೇಗಿತ್ತು, ಯಾವ ರೀತಿ ಯಾವ ನನ್ನ ಪರಿಸರ ಇದಕ್ಕೆ ಕಾರಣ ಆಯಿತು. ಅದಕ್ಕೆ ಶೇಪ್ ಮಾಡೋಕ್ಕೆ ನಮ್ಮ ಮಾತಾಪಿತರೇ ಹಾಗಾಗಲಿ ಅಥವಾ ನಮ್ಮ ಶಿಕ್ಷಕರಾಗಲಿ ಅಥವಾ ನನ್ನ ಸ್ನೇಹಿತರಾಗಲಿ ಅಥವಾ ನನ್ನ ಬೇರೆ ಹಿರಿಯರಾಗಲಿ ಅವ್ರು ಯಾವ ರೀತಿ ಮಾಡಿದರು ಅನ್ನೋದು. ಅದು ಈ ಒಂದು ಪುಸ್ತಕದಲ್ಲಿ ಅದನ್ನು ಬಿಡುಗಡೆ ಮಾಡಿದ ಒಬ್ಬರು ಜಸ್ಟಿಸ್ ಹೇಳಿದ್ರು, ಇದು ಪ್ರತಿಯೊಂದು ಮನೆಯಲ್ಲೂ ಇರಬೇಕಾದ್ದು ಅಂತ. ಯಾಕೆಂದರೆ ಇದನ್ನು ಮುಖ್ಯವಾಗಿ ನಾನು ಬರೆದಿದ್ದು ನನ್ನಂತಹ ಬೇರೆ, ಈಗ ಕರ್ನಾಟಕದಲ್ಲಿ ನಾನು ನೋಡ್ತಾ ಇದ್ದೀನಿ 100 ಜನ ವಿದ್ಯಾರ್ಥಿಗಳು ಅವರು ಡಿಗ್ರಿ ಪಡಿತಾರೆ. ಅದಾದಮೇಲೆ ಮುಂದೇನು ಮಾಡಬೇಕು ಅಂತ ಗೊತ್ತು ಗುರಿ ಇಲ್ಲದೆ ಒಂಥರ ಡಿಸ್ಟರ್ಬ್ಡ್ ಆಗಿಬಿಡ್ತಾರೆ. ಅದು ನನಗೆ ಭಾಳ ಬೇಸರ ಆಗುತ್ತೆ. ಅದಕ್ಕೆ ನಾನು ನಿಮ್ಮಂಥವನೇ ಆಗಿದ್ದೆ. ಅದು ನಾನೇನು ಎದೆಗೊಂದಲಿಲ್ಲ, ಎದೆಗೊಂದದೆ ಒಂದು ಸಲ ಪ್ರಯತ್ನ ಮಾಡಿದೆ, ಮರಳಿ ಪ್ರಯತ್ನ ಮಾಡಿ ಮತ್ತೆ ಪ್ರಯತ್ನ ಮಾಡಿ ನಾನು ಮುಂದೆ ಬಂದೆ. ಆ ರೀತಿ ನೀವು ಆಗ್ಬೋದು ಅಂತ ಹೇಳಕ್ಕೆ ಮಾಡಿದೆ. ಅದಕ್ಕೆ ದೊಡ್ಡದು ಅಂಥೇಳಿ ಚಿಕ್ಕದಾಗಿ BSc ಫೇಲ್ IPS ಪಾಸ್ ಅಂತ ಮಾಡಿಬಿಟ್ಟೆ. ಇದಕ್ಕಿಂತ ತುಂಬ ಚಿಕ್ಕದು ಅದು ಸಿವಿಲ್ ಸರ್ವಿಸ್ ಅವರಿಗೆ ಅಂತ ಮಾಡಿದೆ. ಅದು ನಾಟ್ ಓನ್ಲಿ ಫಾರ್ ಸಿವಿಲ್ ಸರ್ವಿಸ್, ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ ಅಂತಂದರೆ ನಾನು ಹೇಳ್ತೀನಿ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಜೊತೆಗೆ ಇಟ್ಕೊಂಡಿರಿ. ಮನೇಲಿ ಯಾರಾದರೂ ಮಕ್ಕಳು 10th ಸ್ಟ್ಯಾಂಡರ್ಡು 11th 12th ಓದ್ತಿದ್ದಾರೆ ಅಂತಂದರೆ ಅವ್ರಿಗೂ ಕೊಡಿ, ಯಾಕಂದರೆ ಮುಂದೆ ಡೆಫಿನೆಟ್ಲಿ ಈಸಿ ಆಗುತ್ತೆ. ಸರ್, ಈ ಆತ್ಮಕಥೆಗಳಿಗೆ ಟೈಟಲ್ ಕೊಡ್ತಾರಲ್ಲ ಸರ್, ಅದು ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅಂದರೆ ಇಡೀ ಜೀವನದಲ್ಲಿ ಅದು ಯಾವುದೋ ಒಂದು ಪಾಯಿಂಟ್ ಹಿಂಗೆ ತೆಗೆದು ಟಕ್ ಅಂತ ಆ ಟೈಟಲ್ ಬರುತ್ತಲ್ಲ, ಅವು ಏನಿರಬಹುದು ಅಂತ. ನೀವು ಯಾಕಿದು ಕೈಗೆ ಬಂದ ತುತ್ತು ಅಂತ ಕೊಟ್ರಿ? ಕೈಗೆ ಬಂದ ತುತ್ತು ತುಂಬ ಜನ ಕೇಳ್ತಾರೆ. ಇದು ನೀವು ಒಬ್ಬರೇ ಅಲ್ಲ, ತುಂಬ ಜನ ಕೇಳ್ತಾ ಇದ್ದಾರೆ. ಇದಕ್ಕೆ ಗುರುರಾಜ್ ಕರ್ಜಗಿ ಅವರು ಮುನ್ನುಡಿ ಬರೆದ್ರು, ಅವ್ರು ಕೂಡ ಕೇಳಿದ್ರು. ನಂದು ಉತ್ತರ ಇಷ್ಟೇ. ನಾನು ಆ ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿರಿಯ IPS ಅಧಿಕಾರಿಯಾಗಿದ್ದೆ. ಅತ್ಯಂತ ಹಿರಿಯ IPS ಕಾನೂನು ರೀತಿ ಅಂದರೆ ನಾರ್ಮಲ್ ಪ್ರೋಸೆಸ್ಸಲ್ಲಿ ಈ ರಾಜ್ಯದ ಪೊಲೀಸ್ ಇಲಾಖೆ ಮುಖ್ಯಸ್ಥ ನಾನು ಆಗಬೇಕಾಗಿತ್ತು. ಆದರೆ ನಾನು ಆಗಲಿಲ್ಲ. ಬೇರೆ ಒಂದು ಹುದ್ದೆಯಿಂದ ನಾನು ರಿಟೈರ್ ಆದೆ. ಆವಾಗ ನನಗೆ ಅನಿಸಿದ್ದು, ಆ ಟೈಮಲ್ಲಿ ಅನಿಸಿದ್ದು, ನನಗೆ ಬರಬೇಕಾಗಿತ್ತು, ಇದು ನಾನು ಫುಲ್ಲಿ ಡಿಸರ್ವ್ಡ್, ಎಲ್ಲ ಇದೆಲ್ಲ ಐ ಡಿಸರ್ವ್ ದಿಸ್ ಪೋಸ್ಟ್, ಇದು ನನಗೆ ಬರಬೇಕಾಗಿತ್ತು, ನನಗೆ ಬರಲಿಲ್ವಲ್ಲ ಅಂತ. ಆ ಟೈಮಲ್ಲಿ ಅಂದರೆ 2011ರಲ್ಲಿ ನಾನು ಭಾಳ ಹೋರಾಟ ಮಾಡಿದೆ. ಅಂದರೆ ಈ ಪೋಸ್ಟ್ ನನಗೆ ದಕ್ಕಬೇಕಾದಂತಹ ಒಂದು ನೌಕರಿ, ಒಂದು ಪೋಸ್ಟ್ ದಕ್ಕಬೇಕು ಅಂಥೇಳಿ ನಾನು ಬೇಕಾದಷ್ಟು ಕಾನೂನಾತ್ಮಕ ಹೋರಾಟ ಮಾಡಿದೆ. ಎಲ್ಲ ಹೋರಾಟದಲ್ಲೂ ನಾನು ಜಯಶಾಲಿಯಾದೆ, ಪ್ರತಿಯೊಂದರಲ್ಲೂ. ಅಷ್ಟಾದರೂ ಇನ್ನೇನು ನಾಳೆ ದಿವಸ ನೀವು ಅನೌನ್ಸ್ ಆಗಬೇಕು ಅಂಥೇಳಿ ಕಡೆಗಳಿಗೆಯಲ್ಲಿ ಅನೌನ್ಸ್ ಆಗಲಿಲ್ಲ. ಕಡೆಗಳಿಗೆಯಲ್ಲಿ ಭಾಳ ಸಾಮಾನ್ಯವಾಗಿ ಯಾವುದೇ, ನಾನು ಒಬ್ಬ ಹ್ಯೂಮನ್ ಬೀಯಿಂಗ್, ಮಾನವ, ಭಾಳ ಬೇಸರ ಆಯಿತು, ದುಃಖ ಆಯಿತು, ಎಲ್ಲ ಆಯಿತು. ಅದಾದ ನಂತರ ಅಂದರೆ ಇದು ಆಗದೇ ಇದ್ದಾಗ, ಅದಾದಮೇಲೆ ನನಗೆ ಇನ್ನೊಂದು ಕೆಲವೇ ದಿನ ನನ್ನ ನೌಕರಿ ಉಳಿದಿತ್ತು. ಮಂಗಳೂರು ಕಡೆ ಹೋಗಿದ್ದೆ,
ಬಹಳ ಭೀಕರವಾದ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟಲ್ಲಿ ನಮ್ಮ ವಾಹನ ನೋಡಿದರೆ ಅದರಲ್ಲಿದ್ದವ್ರು ಯಾರೂ ಬದುಕುಳಿತಾರೆ ಅಂತ ಅನಿಸಿರಲಿಲ್ಲ. ನನಗೆ ಮೈಯಲ್ಲಿ ಬೇಕಾದಷ್ಟು ಮೂಳೆಗಳು ಪುಡಿ ಆದವು. ಆಸ್ಪತ್ರೆಯಲ್ಲಿ 21 ದಿವಸ ಇದ್ದೆ. ನಾನು ರಿಟೈರ್ ಆಗಿದ್ದು, ಬೇರೆ ಎಲ್ಲರೂ ತಮ್ಮ ಕಚೇರಿಗೆ ಹೋಗಿ ಕಡೆಗೆ ದಿವಸ ಹೋಗಿ ಸೈನ್ ಮಾಡಿಕೊಂಡು ಹಾರ ತುರಾಯಿ ಹಾಕಿಸ್ಕೊಂಡು ಎಲ್ಲರ ಹತ್ರನೂ ಶೇಕ್ ಹ್ಯಾಂಡ್ ಮಾಡ್ಕೊಂಡು ರಿಟೈರ್ ಆಗ್ತಾರೆ. ನಾನು ಹಾಗಾಗಲಿಲ್ಲ. ನಾನು ನಮ್ಮ ಮನೆಯಲ್ಲೇ ಬೆಡ್ ಮೇಲೆ ಮಲ್ಕೊಂಡೇ ರಿಟೈರ್ ಆಗಿದ್ದು. ಇದು ಯಾರು ಇಡೀ ಇಂಡಿಯಾದಲ್ಲಿ ಪ್ರಪ್ರಥಮ IPS ಅಧಿಕಾರಿ ನಾನೇ ಈ ರೀತಿ ರಿಟೈರ್ ಆಗಿದ್ದು. ತುಂಬ ಜನಕ್ಕೆ ಅದು ಕೇಳಿದ್ರೆ ಅದನ್ನು ನನ್ನ ಪುಸ್ತಕ ಓದೋರು ಕೆಲವು ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಇದೇನು ಈ ಥರ ನಿಮ್ಗಾಯ್ತು, ನೀವು ಯಾರಿಗೂ ಅನ್ಯಾಯ ಮಾಡಲಿಲ್ಲ, ನಿಮ್ಗೆ ಹೀಗಾಯ್ತಲ್ಲ ಅಂತ. ಇದೆಲ್ಲ ಆದಮೇಲೆ ನಾನೊಂಥರ ಫಿಲಸಾಫಿಕಲ್ಲಾಗಿ ಯೋಚನೆ ಮಾಡ್ತಾನು. ನನ್ನ ಕೈಗೆ ಬಂತು ಬಾಯಿಗೆ ಬರಲಿಲ್ವಲ್ಲ ಅಂತ ಅವಾಗ ಅನಿಸಿತ್ತು. ಅದಾದಮೇಲೆ ಯೋಚನೆ ಮಾಡ್ತಾ ಹೋಗಿ ನಾವೊಂಥರ ಫಿಲಸಾಫಿಕಲ್ ಆಗಿಬಿಟ್ಟೆ. ಆವಾಗ ಏನು ಅನ್ನಿಸ್ತು ಅಂದರೆ, ನನಗೆ ಕೈಗೆ ಈ ತುತ್ತು ಬಂತು. ಆ ತುತ್ತು ಎಷ್ಟು ಚೆನ್ನಾಗಿತ್ತಲ್ವ. ನಾನು ಎಲ್ಲ ರೀತಿ ಬೇರೆಯವ್ರಿಗೇನೂ ಸಿಗದೇ ಇರುವಂಥ ಎಲ್ಲನೂ ಅನುಭವ ಸಿಕ್ತು ನನಗೆ. ಇಸ್ರೇಲ್ಗೆ ಯಾರೂ ಕರ್ನಾಟಕದ ಆಫೀಸರೇ ಹೋಗಿ, ನಾನೊಬ್ಬನೇ ಹೋದೆ. ವಿದೇಶಕ್ಕೆ ಇಷ್ಟೊಂದು ಪ್ರವಾಸ ಮಾಡುವಂಥ, ಸರ್ಕಾರಿ ದುಡ್ಡಲ್ಲಿ ಪ್ರವಾಸ ಮಾಡುವಂಥ ಅವಕಾಶ ಸಿಕ್ತು. ಇಂಗ್ಲೆಂಡಲ್ಲಿ ಹೋಗಿ ತರಬೇತಿ ಸಿಗುವಂಥ ಅವಕಾಶ ಸಿಕ್ತು. ಕರ್ನಾಟಕ ರಾಜ್ಯದ ಗೂಢಚರ್ಯೆ ಮತ್ತು CID ಎರಡರದ್ದು ಹೆಡ್ ನಾನೊಬ್ಬನೇ ಆಗುವಂಥ ಅವಕಾಶ ಸಿಕ್ತು. ಈ ಥರ ದೇವರು ನನಗೆ ಎಂತೆಂಥ ಒಳ್ಳೊಳ್ಳೆ ಅವಕಾಶ ಸಿಗ್ತಾ. ಹಾಗಾಗಿ ನನ್ನ ಕೈಗೆ ಏನು ಬಂತು ತುತ್ತು, ಆ ದೇವರು ನನಗೇನು ಕೊಟ್ಟ ಆ ತುತ್ತು ನಿಜವಾಗ್ಲೂ ಒಳ್ಳೆಯದು ಅನಿಸ್ಬಿಡ್ತು. ನನ್ನ ಕೈಗೆ ಬಂದ ತುತ್ತೇ ಒಳ್ಳೆ ತುತ್ತು. ಅಂದರೆ ಭಗವಂತನಿಗೆ ನನಗೇನೋ ಮಾಡಬೇಕು ಅಂತ ಅನಿಸಿತ್ತು, ಇದರಲ್ಲಿ ನೀನು ಇದಾಗ್ತಿದ್ದ. ಸೊ ನಮಗೆ ಅದೇನು ಇನ್ನೊಂದು ಡಿನೋಟ್ ಮಾಡುತ್ತೆ ಅಂದರೆ ತೃಪ್ತಿ. ನಿನಗೆ ತೃಪ್ತಿ ಇರಲಿಲ್ಲಪ್ಪ ಅಂತ. ಆವಾಗ ಈಗ ನನಗೆ ಆ ತೃಪ್ತಿಯ ಭಾವನೆ ಬಂದಿದೆ. ನಾನು ಏನು ಮಾಡಿದ್ದೀನಿ ಅದು ತೃಪ್ತಿ, ಅದು ಸಾರ್ಥಕ ಆಯಿತು ಅಂತ ಬಂದೆ. ಅದಕ್ಕೆ ಕೈಗೆ ಬಂದ ತುತ್ತು ಅಂತ ಕೊಟ್ಟೆ. ಅದು ನನ್ನದೇ ಆ ಕಥೆಯಲ್ಲಿ ಯಾವ ರೀತಿ ಸವಾಲುಗಳನ್ನು ಎದುರಿಸಿ, ಅದು ಕಡೆಯದಲ್ಲೂ ಹೇಳಿದ್ದೀನಿ. ನಾನು ಬೇರೆಯವರೆಲ್ಲ ರಿಟೈರ್ ಆಗಿ 60ನೇ ವರ್ಷಕ್ಕೆ ರಿಟೈರ್ ಆಗಿ ಮಾಸು ಹೋಗ್ತಾರೆ. ಹೌದು, ನಿಮ್ಮ ಮತ್ತಷ್ಟು ಉಗಮ ಆದ್ರಿ ಸರ್, ಅದು ದೊಡ್ಡ ಮಟ್ಟದಲ್ಲಿ ಈಗಲೂ ಸೆಕೆಂಡ್ ಇನ್ನಿಂಗ್ಸ್ ಅಂತ ಕರಿತಾವೆ. ಈಗ ಸೆಕೆಂಡ್ ಇನ್ನಿಂಗ್ಸ್ ಆಯ್ತು, ಥರ್ಡ್ ಇನ್ನಿಂಗ್ಸ್ ಆಯ್ತು. ಈ ರೀತಿ ಥರ್ಡ್ ಇನ್ನಿಂಗ್ಸ್ ಅಲ್ಲಿ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 6 ಎಲ್ಲಿ ನೋಡಿದ್ರು 6, ಬೆಂಗಳೂರಲ್ಲಿ ಇದ್ರು 6, ನೀವು ಗುಲ್ಬರ್ಗಾಗ ಹೊರಗಡೆ ಹೋದಾಗ ನನಗೆ ನನ್ನ ಜೀವನದಲ್ಲಿ ಯುವ ಜನಾಂಗಕ್ಕೆ ಏನಾದರೂ ಒಂದು ಸ್ಫೂರ್ತಿ ಮಾಡಿ, ಏನಾದರೂ ಅವ್ರಿಗೆ ಮಾರ್ಗದರ್ಶಕ ಆಗಿ, ಅವ್ರಿಗೆ ದಾರಿದೀಪ ಆಗಲಿ ಅಂತ ಹೇಳಿ ಅದೊಂದು ಮಾಡ್ತಿದ್ದೇನಲ್ಲ, ಇದು ನನಗೆ ಎಷ್ಟು ತೃಪ್ತಿ ಸಿಗ್ತಾ ಇದೆ. ಇವಾಗ ನಾನು ಮಾಡ್ತಿರೋ ಕೆಲಸ ನನಗೆ ಎಷ್ಟು ತೃಪ್ತಿ ಕೊಡ್ತಾ ಇದೆ ಅಂದರೆ ಅದು ಒಂದು ನಿಮಿತ್ತ. ಏನು DGP ಆಗಲಿಲ್ಲ, ಏನಂತೆ ಆಗಲಿಲ್ಲ. ಇವಾಗ ನಾನು DGP ಅಕಸ್ಮಾತ್ ಆಗಿ ರಿಟೈರ್ ಆಗಿದ್ದರೆ ನನ್ನ ಹೆಸರಿಗೆ ನನ್ನ ಜನಕ್ಕೆ ಜ್ಞಾಪಕ ಇರ್ತಿಲ್ಲ. ಒಂದು 5 ವರ್ಷ ಆಗಿತ್ತು. ಇವಾಗ ನೀವು ಕೇಳಿ 5 ವರ್ಷ ಯಾರ್ಯಾರು DGP ಇದ್ರಪ್ಪ ಕರ್ನಾಟಕದಲ್ಲಿ ಅಂತ ನೆನಪೇ ಇರೋದಿಲ್ಲ ಅಷ್ಟು ಜನದ್ದು. ನಾವು ನೆನಪಿಂದ ಮಾಸ್ ಹೋಗ್ತಿದ್ದೆ, ಈಗ ನೆನಪಲ್ಲಿ ಇದ್ದೀನಿ. ಅದೊಂದು ಘಟನೆ ನಿಮಗೆ ಇದನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಬರೆಯುವಂಥದ್ದು, ಆಕ್ಟಿವ್ ಆಗಿರುವಂಥದ್ದು ಮಾಡ್ತಾ? ಆ ಘಟನೆ ಮಾಡಲಿಲ್ಲ, ಆದರೆ ಆ ಘಟನೆ ಬಗ್ಗೆ ನಾನು ಯೋಚನೆ ಮಾಡ್ತಾ ಹೋದಾಗ ನನ್ನನ್ನು ನಾನು ಸೆಲ್ಫ್ ಎವ್ಯಾಲ್ಯೂಯೇಷನ್ ಅಂತ ಏನು ಕರಿತೀವಿ, ಅದು ಪ್ರತಿಯೊಬ್ಬ ಯುವಕ ಆಗಲಿ, ಯುವತಿ ಆಗಲಿ, ದೊಡ್ಡವರಾಗಲಿ, ಅವರು ತಮ್ಮನ್ನು ತಾವು ಮಾಪನ ಮಾಡ್ಕೋಬೇಕು. ಯಾವಾಗಲೂ ಪ್ರತಿ ಸಲ ಮಾಪನ ಮಾಡ್ಕೋಬೇಕು. ಇಲ್ಲದೆ ಹೋದರೆ ನಾವು ನಮಗೆ ಸ್ವಯಂ ಮೌಲ್ಯಮಾಪನ ನಾವು ಮಾಡ್ಕೊಳ್ಳದೆ ಹೋದರೆ ನಾವು ಮಾಡಿದ್ದೇ ಸರಿ, ನಾವು ಮಾಡಿದ್ದೇ ತಪ್ಪು ಅಂದ್ಕೊಂಡ್ಬಿಡ್ತೀವಿ. ಈಗ ನನಗೆ ಏನಿಸ್ತದೆ, ಹೌದು ನನ್ನಲ್ಲಿ ಏನೋ ಕೊರತೆ ಇದ್ದಿರ್ಬೋದು, ಅದಕ್ಕೆ ನಾನು ಮಾಡದೇ ಇರ್ಬೋದು ಅಂತ ಆ ಇನ್ನೊಂದು ಆ್ಯಂಗಲ್ ಇದೆಯಲ್ಲ, ಆ ಆ್ಯಂಗಲ್ ನೋಡೋ ಇದು ಬಂದಿದೆ. ಅದು ಆ ಮೆಚುರಿಟಿ ಅಂತ ಕರಿತೀವಲ್ಲ, ಅದು ಒಂಥರ ಬೆಳೀತಾ ಮೆಚುರಿಟಿ. ಬ್ರೈನು ಬೆಳೆದಿರ್ಬೇಕು, ಆಗೇನು ಬೆಳೆದಿರಲಿಲ್ಲ, ಇವಾಗ ಬೆಳೆದಿದೆ ಅಂತ ಅನ್ಸುತ್ತೆ. ಅಚ್ಚೇ ಕೆ ಲಿಯೇ ಹೋತಾ ಅಷ್ಟೇ.